ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಅಂದ್ರೆ ಬೇಬಿ ಎಸೆನ್ಷಿಯಲ್ ಏನು ಪ್ಯಾಕ್ ಮಾಡ್ತಿಲ್ಲ. ಫಸ್ಟ್ ನಂದೇನು ಎಸೆನ್ಷಿಯಲ್ಸ್ ಇದೆ ಡೆಲಿವರಿ ಡೇ ದಿನ ಅದನ್ನ ಮಾತ್ರ ಪ್ಯಾಕ್ ಮಾಡ್ಕೊತಾ ಇದ್ದೀನಿ, ತೋರಿಸ್ತೀನಿ. ಈ ಬ್ಯಾಗಿಗೆ ಎಲ್ಲಾನು ಹಾಕೋಬೇಕಂತ ಅನ್ಕೊಂಡಿದ್ದೀನಿ. ಫಸ್ಟ್ ಬಂದು ಡ್ರೆಸ್ಸು. ನಾನಿಲ್ಲಿ ಒಂದು ಮೆಟರ್ನಿಟಿ ಡ್ರೆಸ್ ತಗೊಂಡಿದ್ದೀನಿ. ಮೆಟರ್ನಿಟಿ ಡ್ರೆಸ್ಸು ಮತ್ತು 2 ನೈಟಿ ತಗೊಂಡಿದ್ದೀನಿ. ಸೊ ಚೆನ್ನಾಗಿರೋ ಡ್ರೆಸ್ ತಗೊಂಡ್ರೆ ಫಸ್ಟ್ ಡೇ ಎಲ್ಲ ಬ್ಲೀಡಿಂಗ್ ಎಲ್ಲ ಆಗೋದ್ರಿಂದ ಡ್ರೆಸ್ಸು ಗಲೀಜಾಗುತ್ತೆ ಅಂತ ಹೇಳಿ 2 ನೈಟಿ ತಗೊಂಡಿದ್ದೀನಿ. ಮತ್ತು ಹೋಮ್ ಕಮಿಂಗಿಗೆ ಅಂತ ಹೇಳಿ ಮನೆಗೆ ಬರ್ಬೇಕಾದ್ರೆ ಹಾಕೊಳ್ಳೋಣ ಅಂತ ಹೇಳಿ ಒಂದು ಚೆನ್ನಾಗಿರೋ ಡ್ರೆಸ್ ತಗೊಂಡಿದ್ದೀನಿ. ಇದಿಷ್ಟು ಡ್ರೆಸ್ಸು. ಆಮೇಲೆ ನೆಕ್ಸ್ಟ್ ಬಂದು ಸ್ವೆಟರ್ ಬಂದು 2 ತಗೊಂಡಿದ್ದೀನಿ. 2 ಸ್ವೆಟರ್ ತಗೊಂಡಿದ್ದೀನಿ. ಇದೊಂದು ಸಿಂಪಲ್ ಆಗಿರೋ ಒಂದು ಶ್ರಕ್ ಥರ ಇರೋದೊಂದು ಸ್ವೆಟರ್ ತಗೊಂಡಿದ್ದೀನಿ. ಆಮೇಲೆ ಇದೊಂದು ಸ್ವೆಟರ್ ತಗೊಂಡಿದ್ದೀನಿ. ಇದು ಸ್ವಲ್ಪ ತುಂಬ ಮಂದಕ್ಕಿದೆ, ಇವಾಗ ಸ್ವಲ್ಪ ರೈನಿ ಸೀಸನ್ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಬೆಚ್ಚಗಿರಲಿ ಅಂತ ಹೇಳಿಬಿಟ್ಟು ಇದೊಂದು ಸ್ವೆಟರ್ ತಗೊಂಡಿದ್ದೀನಿ. ಮತ್ತು 2 ಕ್ಯಾಪ್ ತಗೊಂಡಿದ್ದೀನಿ. ಈ 2 ಕ್ಯಾಪ್ ತಗೊಂಡಿದ್ದೀನಿ. ನೆಕ್ಸ್ಟು ಇದೊಂದು ಸ್ಟೋಲ್ ತಗೊಂಡಿದ್ದೀನಿ, ತಲೆ ಕಟ್ಟೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ. ಕ್ಯಾಪ್ ಬಿಟ್ಟು ಇದೊಂದು ಸ್ಟೋಲ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇದೊಂದು ವೇಲ್, ಎಮರ್ಜೆನ್ಸಿಗೆ ಏನಕ್ಕಾದ್ರೂ ಇರಲಿ ಅಂತ ಹೇಳ್ಬಿಟ್ಟು ಒಂದು ವೇಲ್ ಎತ್ಕೊಂಡಿದ್ದೀನಿ. ಆಮೇಲೆ ಇದು ಬ್ರೆಸ್ಟ್ ಫೀಡಿಂಗ್ ಮಾಡೋದಕ್ಕೆ ಅಂತಾನೆ ಶಾಲ್ ಬರುತ್ತೆ. ಸೊ ಇದನ್ನ ಕೂಡ ನಾನು ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ತೆಳು ಇದೆ, ಬಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇದನ್ನು ತಗೊಂಡಿದ್ದೀನಿ. ಇದು ಶಾಲ್ ಥರನಾದರೂ ಯೂಸ್ ಮಾಡ್ಕೊಬೋದು. ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾದ್ರೆ ಕವರಿಂಗ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಇದನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಇದೊಂದು ಟವೆಲ್ ತಗೊಂಡಿದ್ದೀನಿ. ಇದೊಂದು ಟವೆಲ್ ಮತ್ತು ಒಂದು 3-4 ಕರ್ಚಿಪ್ಸ್ಗಳು ತಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನರ್ ವೇರ್ಸಿಗೆ ಬಂದು ಇನ್ನರ್ ವೇರ್ಸ್ನೆಲ್ಲ ಈ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಬಿಕಾಸ್ ಇನ್ನರ್ ವೇರ್ಸ್ ಎಲ್ಲ ಸೆಪ್ರೇಟಾಗಿ ಹಾಕಿದ್ರೆ ಚಿಕ್ಕ ಚಿಕ್ಕ ಇರೋದ್ರಿಂದ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೊಡೋರಿಗೂ ಹಿಂಸೆ ಆಗುತ್ತೆ ಅಂತ ಹೇಳಿ, ಅಥವಾ ಯಾರಾದರೂ ಬ್ಯಾಗ್ ಓಪನ್ ಮಾಡಿದಾಗ ಮುಜುಗರ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ನಾನು ಬಂದು ಇಲ್ಲಿ 5 ಪೇರ್ಸ್ ಆಫ್ ಇನ್ನರ್ ವೇರ್ಸ್ ತೊಗೊಂಡಿದ್ದೀನಿ. ಮತ್ತು ಒಂದು ಮೆಟರ್ನಿಟಿ ಬ್ರಾ ಕೂಡ ತಗೊಂಡಿದ್ದೀನಿ. ಇನ್ನೆಲ್ಲ ನಾರ್ಮಲ್ ಬ್ರಾ ತಗೊಂಡಿದ್ದೀನಿ. ನೆಕ್ಸ್ಟು ಇನ್ನು ಪರ್ಸ್ನಲ್ ಇದಕ್ಕೆ ಬಂತು ಅಂತ ಹೇಳಿದರೆ ಒಂದು ಡ್ರೈ ಟಿಶ್ಯೂ ತಗೊಂಡಿದ್ದೀನಿ, ಒಂದು ಪ್ಯಾಕು. ವೆಟ್ ಟಿಶ್ಯೂ ತಗೋಬೇಕು, ಇನ್ನು ವೆಟ್ ಟಿಶ್ಯೂ ತಗೊಂಡಿಲ್ಲ, ಸೊ ಅದನ್ನು ಕೂಡ ಬ್ಯಾಗಿಗೆ ಹಾಕೋಬೇಕು ತಗೊಂಡು. ನಮ್ಮ ಪರ್ಸ್ನಲ್ ಯೂಸ್ಗೆ ಅಂತ ನಾವೆಲ್ ಅವ್ರದ್ದು ಅಲೋವೆರಾ ವೆಟ್ ಟಿಶ್ಯೂ ತೊಗೊಂಡಿದ್ದೀನಿ. ಈ ವಿಡಿಯೋನ ಸೆಪ್ರೇಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ಬಂದು ಡಿಸ್ಪೋಸಬಲ್ ಪ್ಯಾಂಟೀಸ್ ತೊಗೊಂಡಿದ್ದೀನಿ, ಒಂದು 3. ಇದು ಬಂದು ಮೀನಿ ಅವ್ರದ್ದು ಬ್ರೆಸ್ಟ್ ಫೀಡಿಂಗ್ ಅಬ್ಸರ್ವ್ ಡಿಸ್ಪೋಸಬಲ್ ನರ್ಸಿಂಗ್ದು ಪ್ಯಾಡ್ ಅಂತ ಹೇಳಿ ಇಲ್ಲಿ ಇದನ್ನು ತಗೊಂಡಿದ್ದೀನಿ. ಇದು ಬ್ರೆಸ್ಟ್ ಪ್ಯಾಡ್ಸು. ನೆಕ್ಸ್ಟು ನ್ಯೂ ಮಾಮ್ ಅವ್ರದ್ದು ಮೆಟರ್ನಿಟಿ ಸ್ಯಾನಿಟರಿ ಪ್ಯಾಡು, ನ್ಯೂ ಮಾಮ್ ಕಂಪ್ನಿ ಅವ್ರದ್ದು ಮೆಟರ್ನಿಟಿ ಪ್ಯಾಡು. ಇದನ್ನೆಲ್ಲ ನಾನು ರಿವ್ಯೂಸ್ ನೋಡಿ ಗೂಗಲಲ್ಲೆಲ್ಲ ಚೆಕ್ ಮಾಡಿ ತಗೊಂಡಿದ್ದೀನಿ. ಇದನ್ನು ಕೂಡ ನಾನು ಮೀಶೋಯಿಂದನೇ ತರಿಸ್ಕೊಂಡಿರೋದು. ಮತ್ತು ಇದು ಮೀಮಿ ಅವ್ರದ್ದು ಬ್ರೆಸ್ಟ್ ಪ್ಯಾಡ್ ಕೂಡ ನಾನು ಮೀಶೋಯಿಂದನೇ ತರಿಸ್ಕೊಂಡಿದ್ದು. ಅದು ಆ್ಯಕ್ಚುಲಿ 2 ಬಂದಿದೆ, ಬಟ್ ನಾನು ಒಂದನ್ನು ತಗೊಂಡು ಹೋಗ್ತಾ ಇದ್ದೀನಿ, ಇನ್ನೊಂದನ್ನು ಮನೆಯಲ್ಲೇ ಇಟ್ಟಿರ್ತೀನಿ. ಇದು ಒಂದರಲ್ಲಿ 5 ಪ್ಯಾಕ್ಸ್ ಇರುತ್ತೆ, ಅದಕ್ಕೆ ಇದೊಂದು ಪ್ಯಾಕ್ ತೊಗೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟು ಕೆಳಗಡೆ ಶೀಟ್ ಹಾಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಈ ಥರ ಶೀಟ್ನ 2 ಶೀಟ್ ತಗೊಂಡಿದ್ದೀನಿ. ನೆಕ್ಸ್ಟು ಟಾಯ್ಲೆಟರೀಸ್ ತಗೊಂಡಿದ್ದೀನಿ. ಟಾಯ್ಲೆಟರೀಸಲ್ಲಿ ಬಂದು ಇದು ನನ್ನ ಟಾಯ್ಲೆಟರಿ ಬ್ಯಾಗ್. ಈ ಟಾಯ್ಲೆಟರಿ ಬ್ಯಾಗಲ್ಲಿ ಏನೇನಿದೆ ಅಂತ ಹೇಳಿದ್ರೆ ನಾರ್ಮಲಾಗಿ 2 ಕೂಂಬಿದೆ, ಒಂದು ಸ್ಯಾನಿಟೈಸರ್, ಒಂದು 4 ಕ್ಲಿಪ್ಸ್ ಇಟ್ಕೊಂಡಿದ್ದೀನಿ, ಸೊ ಎಮರ್ಜೆನ್ಸಿಗೆ ಇರಲಿ ಅಂತ ಹೇಳಿ. ನೆಕ್ಸ್ಟ್ ಒಂದು ಫೇಸ್ ಕ್ರೀಮ್, ಮತ್ತು ಒಂದು ಮಾಯ್ಶ್ಚರೈಸರ್, ಪಾಂಡ್ಸ್ ಮಾಯ್ಶ್ಚರೈಸರ್. ನೆಕ್ಸ್ಟು ಒಂದು ಹತ್ತಿನ ಟಿಶ್ಯೂಗೆ ಹಾಕಿ ಇಟ್ಕೊಂಡಿದ್ದೀನಿ, ಬಿಕಾಸ್ ಕಿವಿಗೆ ಹತ್ತಿ ಇಟ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಇದೊಂದು ಪುಟಾಣಿ ಮಿರರ್.
ನೆಕ್ಸ್ಟು ರಬ್ಬರ್ ಬ್ಯಾಂಡ್ಸ್ಗಳು ತೊಗೊಂಡಿದ್ದೀನಿ, ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಸ್ಗಳು ತೊಗೊಂಡಿದ್ದೀನಿ. ನೆಕ್ಸ್ಟು ಇದೊಂದು ಮಾರ್ಸ್ ಅವ್ರದ್ದು ಲಿಪ್ ಬಾಮ್ ತೊಗೊಂಡಿದ್ದೀನಿ. ಇದೊಂದು ಕುಂಕುಮ ತೊಗೊಂಡಿದ್ದೀನಿ. ಇದಿಷ್ಟೇ ಟಾಯ್ಲೆಟರೀಸಲ್ಲಿ. ಸೇಫ್ಟಿ ಪಿನ್ಸ್ ಕೂಡ ತೊಗೊಂಡಿದ್ದೀನಿ, ಎಮರ್ಜೆನ್ಸಿಗೆ ಏನಕ್ಕಾದರೂ ಬೇಕಾಗುತ್ತೆ ಅಂತ ಹೇಳಿ. ಜೊತೆಗೆ ಕ್ಲಿಪ್ಸ್ಗಳು ತೊಗೊಂಡಿದ್ದೀನಿ. ಇದಿಷ್ಟು ಟಾಯ್ಲೆಟರೀಸ್ಗೆ. ನೆಕ್ಸ್ಟ್ ಇನ್ನೂ ಕೂಡ ಬ್ರಷ್ ಹಾಕೋಬೇಕು, ಅದೆಲ್ಲ ಹೋಗೋ ಟೈಮಲ್ಲಿ ಹಾಕೊಳ್ಳೋಣ ಅಂತ ಹೇಳಿ ಇದಿಷ್ಟು ಸದ್ಯಕ್ಕೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಈ ಥರ ಎರಡು ಬ್ಯಾಗ್ ತೊಗೊಂಡು ಇಟ್ಕೊಂಡಿದ್ದೀನಿ. ಬಿಕಾಸ್ ಏನಾದರೂ ತೊಗೊಬರ್ಬೇಕಂತ ಹೇಳಿದರೆ ಅಥವಾ ಯೂಸ್ ಮಾಡಿರೋ ಕ್ಲಾತ್ ಹಾಕಿಟ್ಕೊಳ್ಳೋದಕ್ಕೆ ಈ ಬ್ಯಾಗ್ ಯೂಸ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಈ ಥರ 2 ಬ್ಯಾಗ್ ತೊಗೊಂಡಿದ್ದೀನಿ. ಜೊತೆಗೆ ಇದು 2 ಪೇರ್ ಆಫ್ ಸಾಕ್ಸ್ ತೊಗೊಂಡಿದ್ದೀನಿ, 2 ಪೇರ್ಸ್ ಸಾಕ್ಸ್ ತೊಗೊಂಡಿದ್ದೀನಿ. ಒಂದು ಬ್ಲ್ಯಾಕ್ ಮತ್ತು ಒಂದು ಬ್ರೌನ್ ಕಲರ್, ಕ್ರೀಮ್ ಕಲರ್ ಇದೆ. ಇದಿಷ್ಟು ನಂದು ಹಾಸ್ಪಿಟಲ್ ಬ್ಯಾಗ್ ಆಗಿದೆ. ಇದಿಷ್ಟು ನನ್ನ ಹಾಸ್ಪಿಟಲ್ ಬ್ಯಾಗಿಗೆ ಹೋಗುತ್ತೆ. ಏನಪ್ಪ ಅಂತ ಹೇಳಿದರೆ, ನಾನು ಬಂದು ಇದೆಲ್ಲ ಹೆಂಗೆ ಮಾಡಿಕೊಂಡೆ ಅಂತ ಹೇಳಿದರೆ, ಫಸ್ಟು ನೋಟ್ ಮಾಡಿ ಇಟ್ಕೊಂಡಿದ್ದೆ ಏನೇನು ಬೇಕು ಅಂತ ಹೇಳಿ. ಮೊಬೈಲಲ್ಲಿ ನೋಟ್ ಮಾಡಿ ಇಟ್ಕೊಂಡು ಆಮೇಲೆ ಇದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.